ಯಾವುದಾದ್ರೂ ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ನೋಡಿದಾಗ ನಮಗಾಗೋ ಅನುಭವ ಹೇಗಿರುತ್ತೆ ಅಂತ ಒಮ್ಮೆ ಯೋಚಿಸಿ. ಆ ಕಥೆಯ ಮುಖ್ಯ ರಹಸ್ಯವೇನು? ಅಥವಾ ನಾಯಕನ ಪಕ್ಕದಲ್ಲಿರೋ ಆ ಮುಗ್ಧ ಪಾತ್ರವೇ ಅಸಲಿ ವಿಲನ್ ಅನ್ನೋದು ಪ್ರೇಕ್ಷಕರಾದ ನಮಗೆ ಮೊದಲೇ ಗೊತ್ತಿರುತ್ತಲ್ವಾ? ಹೌದು, ನಮ್ಗೆಲ್ಲ ಗೊತ್ತಿರುತ್ತೆ. ಆದ್ರೆ ಪರದೆಯ ಮೇಲಿರೋ ಆ ಕಥೆಯ ಪಾತ್ರಗಳಿಗೆ ಅವರಿಗೆ ಮಾತ್ರ ಕೊನೆಯವರೆಗೂ ಆ ರಹಸ್ಯ ತಿಳಿಯೋದೇ ಇಲ್ಲ. ಅವರು ಆ ಸತ್ಯದ ಪಕ್ಕದಲ್ಲೇ ಓಡಾಡ್ತಾ ಇರ್ತಾರೆ. ನಮ್ಮ ಕಣ್ಣಿಗೆ ಅದು ಎದ್ದು ಕಾಣ್ತಾ ಇರುತ್ತೆ. ಆದ್ರೆ ಆ ಪಾತ್ರಗಳಿಗೆ ಮಾತ್ರ ಅದು ಅರ್ಥನೇ ಆಗ್ತಿಲ್ವಲ್ಲ ಅಂತ ನಾವು ಒಂಥರ ತುದಿಗಾಲ್ನಲ್ಲಿ ಕೂತು ನೋಡ್ತಾ ಇರ್ತೀವಿ. ಖಂಡಿತ. ಆ ಸನ್ನಿವೇಶ ಒಂಥರ ಕುತೂಹಲ, ಸ್ವಲ್ಪ ಅಸಹಾಯಕತೆ, ಎಲ್ಲವನ್ನು ಒಟ್ಟಿಗೆ ಮೂಡ್ಸುತ್ತೆ. ಅರೆ, ನಿನ್ ಪಕ್ಕದಲ್ಲೇ ಇದೆಯಲ್ಲ, ಕಣ್ತೆರೆದು ನೋಡಪ್ಪ ಅಂತ ನಾವೇ ಸ್ಕ್ರೀನ್ ಒಳಗಡೆ ಹೋಗಿ ಹೇಳಿಬರೋಣ ಅನ್ನಿಸುವಷ್ಟು ಎಂಗೇಜಿಂಗ್ ಆಗಿರುತ್ತೆ ಅದು. ಎಕ್ಸಾಕ್ಟ್ಲಿ. ನಮ್ಮ ಇವತ್ತಿನ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಆರಿಸಿಕೊಂಡಿರುವ ಮೂಲ ಪಾಠ ಕೂಡ ಅಕ್ಷರಶಃ ಇಂಥದ್ದೇ ಒಂದು ಕಥೆ. ಇದು ಸುಮಾರು 2000 ವರ್ಷಗಳ ಹಿಂದಿನ ಒಂದು ಐತಿಹಾಸಿಕ ಮತ್ತು ಧಾರ್ಮಿಕ ದಾಖಲೆ. ಕ್ರೈಸ್ತ ಧರ್ಮಶಾಸ್ತ್ರದಲ್ಲಿಯೇ ಅತ್ಯಂತ ಸುಂದರವಾದ ಲೂಕ ಬರೆದ ಸುವಾರ್ತೆಯ 24ನೇ ಅಧ್ಯಾಯದಲ್ಲಿ ಬರುವ ಎಮ್ಮಾವು ಹಾದಿಯ ಘಟನೆ. ಓ, ಇದು ಬಹಳ ಅದ್ಭುತವಾದ ಭಾಗ. ಕಥೆ ಬಹಳ ಸಿಂಪಲ್ ಆಗಿದೆ. ಇಬ್ರು ವ್ಯಕ್ತಿಗಳು ಸುಮಾರು 11 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾ ಇದ್ದಾರೆ. ಅವರ ಪಕ್ಕದಲ್ಲೇ ಅವರ ನಾಯಕನು ನಡೀತಾ ಇದ್ದಾನೆ. ಆದರೆ ಅವರಿಗೆ ಆತ ಯಾರೆಂದು ಗೊತ್ತಾಗೋದಿಲ್ಲ. ಅದೇ ಇಲ್ಲಿನ ಅತಿ ದೊಡ್ಡ ಸಸ್ಪೆನ್ಸ್. ಹೌದು. ಇವತ್ತಿನ ನಮ್ಮ ಈ ಚರ್ಚೆಯ ಮುಖ್ಯ ಉದ್ದೇಶ ಏನಂದ್ರೆ, ಕೇವಲ 11 ಕಿಲೋಮೀಟರ್ಗಳ ಈ ಒಂದು ಸಾಮಾನ್ಯ ನಡಿಗೆ ಸಂಪೂರ್ಣ ಹತಾಶೆಯಲ್ಲಿದ್ದ ಇಬ್ರು ವ್ಯಕ್ತಿಗಳ ಪಾಲಿಗೆ ಹೇಗೆ ಒಂದು ಬೃಹತ್ ಅರಿವಿನ ಕ್ಷಣವಾಗಿ ಬದಲಾಯಿತು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು. ಸರಿ, ಇದನ್ನ ವಿವರವಾಗಿ ಬಿಡಿಸಿ ನೋಡೋಣ. ಖಂಡಿತ. ಈ ಇಡೀ ಘಟನೆಯನ್ನ ನಾವು ಗಮನಿಸಿದಾಗ ಇಲ್ಲಿ ಅತ್ಯಂತ ಆಸಕ್ತಿದಾಯಕವಾದ ಅಂಶ ಅಂದ್ರೆ ಮನುಷ್ಯನ ಸೈಕಾಲಜಿ, ಅಂದ್ರೆ ಅವರ ಮನಸ್ಥಿತಿ. ಹೌದು. ಇದು ಕೇವಲ ಕಣ್ಣಿಗೆ ಕಾಣದಿರುವ ಭೌತಿಕ ಕುರುಡುತನದ ಕಥೆಯಲ್ಲ. ಬದಲಾಗಿ ಮನುಷ್ಯನ ನಿರೀಕ್ಷೆಗಳು ಉಲ್ಟಾ ಹೊಡೆದಾಗ, ಭರವಸೆಗಳು ನುಚ್ಚುನೂರಾದಾಗ ನಮ್ಮನ್ನು ಆವರಿಸುವ ಬೌದ್ಧಿಕ ಹಾಗೂ ಮಾನಸಿಕ ಕುರುಡುತನದ ಬಗ್ಗೆ ಇದು ಮಾತಾಡುತ್ತೆ. ನಿಜ. ತಮ್ಮ ನಾಯಕ ಜೊತೆಗೆ ಇದ್ರೂ ಅವರು ಗುರುತಿಸಲಿಲ್ಲ ಅನ್ನೋದು ಕಣ್ಣಿನ ದೋಷವಾಗಿರಲಿಲ್ಲ, ಅದು ಅವರ ಆಂತರಿಕ ಸ್ಥಿತಿಯ ಪ್ರತಿಬಿಂಬವಾಗಿತ್ತು. ಆ ಐತಿಹಾಸಿಕ ಹಿನ್ನೆಲೆಯನ್ನ ಮೊದಲು ಸ್ವಲ್ಪ ಡಿಕೋಡ್ ಮಾಡೋಣ. ಆಗಿನ ಸನ್ನಿವೇಶ ಹೇಗಿತ್ತು ಅಂದ್ರೆ, ಯೇಸುವನ್ನ ಶಿಲುಬೆಗೇರಿಸಿ ಕೊಂದ ನಂತರದ 3ನೇ ದಿನವದು. ಇಬ್ರು ಶಿಷ್ಯರು, ಅವರಲ್ಲಿ ಒಬ್ಬನ ಹೆಸರು ಕ್ಲಿಯೋಫಾ ಅಂತ ದಾಖಲೆ ಆಗಿದೆ. ಇನ್ನೊಬ್ಬರು ಯಾರು ಅಂತ ಮೂಲಪಾಠದಲ್ಲಿ ಸ್ಪಷ್ಟವಾಗಿಲ್ಲ. ಹೌದು, ಬಹುಶಃ ಆತನ ಪತ್ನಿ ಇರ್ಬೋದು ಅಥವಾ ಮತ್ತೊಬ್ಬ ಶಿಷ್ಯ ಇರ್ಬೋದು. ಇವರಿಬ್ರು ಜೆರುಸಲೇಮಿನಿಂದ ಸುಮಾರು 11 ಕಿಲೋಮೀಟರ್, ಅಂದ್ರೆ ಆಗಿನ ಲೆಕ್ಕದಲ್ಲಿ 60 ಸ್ಟೇಡಿಯಾ ದೂರದಲ್ಲಿರೋ ಎಮ್ಮಾವು ಅನ್ನೋ ಒಂದು ಸಣ್ಣ ಹಳ್ಳಿಗೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ಅವರ ಮನಸ್ಥಿತಿ ಹೇಗಿತ್ತು ಅಂದ್ರೆ ಸಂಪೂರ್ಣ ಬ್ಲ್ಯಾಂಕ್, ಶೂನ್ಯ. ಆ ಶೂನ್ಯತೆಗೆ ಬಹಳ ದೊಡ್ಡ ಕಾರಣ ಇತ್ತು. ಆ ದಿನಗಳಲ್ಲಿ ಇಸ್ರೇಲ್ ರೋಮನರ ಕ್ರೂರ ಆಳ್ವಿಕೆಯಲ್ಲಿತ್ತು. ಈ ಶಿಷ್ಯರು ಯೇಸುವನ್ನ ಕೇವಲ ಒಬ್ಬ ಆಧ್ಯಾತ್ಮಿಕ ಗುರು ಅಂತ ಮಾತ್ರ ನಂಬಿರಲಿಲ್ಲ. ರೋಮನರ ಆಳ್ವಿಕೆಯಿಂದ ತಮ್ಮನ್ನು ಬಿಡಿಸಿ ತಮಗೊಂದು ಹೊಸ ಸ್ವತಂತ್ರ ರಾಜ್ಯವನ್ನ ಕಟ್ಟಿಕೊಡುವ ರಾಜಕೀಯ ಮತ್ತು ಧಾರ್ಮಿಕ ಹೋರಾಟಗಾರ. ಅಂದ್ರೆ ಆ ಉದ್ಧಾರಕ ಅವನೇ ಅಂತ ಅವರು ಗಾಢವಾಗಿ ನಂಬಿದ್ರು. ಎಕ್ಸಾಕ್ಟ್ಲಿ, ಉದ್ಧಾರಕ ಅಂತ. ಆದರೆ ಯಾವಾಗ ತಮ್ಮ ನಾಯಕನನ್ನೇ ಆಳುವ ವರ್ಗದವರು ಅಷ್ಟು ಸುಲಭವಾಗಿ ಬಹಿರಂಗವಾಗಿ ಶಿಲುಬೆಗೇರಿಸಿ ಕೊಂದರೋ, ಆ ಶಿಷ್ಯರ ಭವಿಷ್ಯದ ಕನಸುಗಳೆಲ್ಲ ಒಂದೇ ಏಟಿಗೆ ಮುರಿದು ಬಿದ್ದುವು. ಹೌದು. ಅಷ್ಟು ದಿನ ಅವರು ಕಟ್ಕೊಂಡಿದ್ದ ನಿರೀಕ್ಷೆಗಳು ಸಂಪೂರ್ಣ ಸುಳ್ಳಾಗಿ ಅವರು ಅಕ್ಷರಶಃ ಡಿಪ್ರೆಷನ್ಗೆ ಜಾರಿದ್ರು. ಮತ್ತು ಅದರ ಜೊತೆಗೆ ಆ ದಿನ ಮುಂಜಾನೆ ನಡೆದ ಘಟನೆಗಳು ಅವರ ತಲೆಯಲ್ಲಿ ಮತ್ತಷ್ಟು ಗೊಂದಲ ಸೃಷ್ಟಿ ಮಾಡಿದ್ವಲ್ವಾ? ಖಂಡಿತ. ಸಮಾಧಿಯ ಬಳಿ ಹೋಗಿದ್ದ ಕೆಲವು ಮಹಿಳೆಯರು ಅಲ್ಲಿ ಯೇಸುವಿನ ದೇಹ ಇರ್ಲಿಲ್ಲ, ಬದಲಿಗೆ ದೇವದೂತರು ಕಾಣಿಸ್ಕೊಂಡು ಯೇಸು ಜೀವಂತವಾಗಿದ್ದಾರೆ ಅಂತ ಹೇಳಿದ್ರು ಅಂತ ವರದಿ ಮಾಡ್ತಾರೆ. ಇದನ್ನ ಕೇಳಿ ಈ ಶಿಷ್ಯರಿಗೆ ಏನ್ ನಡೀತಿದೆ ಅಂತಾನೆ ಅರ್ಥ ಆಗ್ತಿರ್ಲಿಲ್ಲ. ಇದೆಲ್ಲ ಸುಳ್ಳು, ಭ್ರಮೆ ಅಂತ ಅವರಂದುಕೊಂಡಿದ್ರು. ಇದೇ ಗೊಂದಲವನ್ನ ಬಹಳ ಗಂಭೀರವಾಗಿ ಚರ್ಚೆ ಮಾಡ್ತಾ ಮುಖ ಸಪ್ಪಗ ಮಾಡ್ಕೊಂಡು ಆ ಧೂಳಿನ ದಾರಿಯಲ್ಲಿ ನಡೀತಾ ಇದ್ರು. ಆ ಕಳವಳದ ದುಃಖದ ಮಧ್ಯೆಯೇ ಸ್ವತಃ ಆ ಪುನರುತ್ಥಾನಗೊಂಡ ಯೇಸುವೆ ಒಬ್ಬ ಅಪರಿಚಿತನ ರೂಪದಲ್ಲಿ ಬಂದು ಅವರ ನಡಿಗೆಯಲ್ಲಿ ಜೊತೆಯಾಗ್ತಾರೆ. ಇದೇ ನೋಡಿ ಆ ಸಸ್ಪೆನ್ಸ್. ಅವರು ಬಂದು, ಏನಿದು ದಾರಿಯುದ್ದಕ್ಕೂ ಇಷ್ಟೊಂದು ಸೀರಿಯಸ್ ಆಗಿ ತರ್ಕ ಮಾಡ್ಕೊಂಡು ಹೋಗ್ತಾ ಇದ್ದೀರಲ್ಲ, ಏನು ವಿಷಯ ಅಂತ ಕೇಳ್ತಾರೆ. ಆಗ ಶಿಷ್ಯರು ಒಂದೇ ಸಮನೆ ನಿಂಟು ಬಿಡ್ತಾರೆ. ಕ್ಲಿಯೋಫನಿಗೆ ಎಲ್ಲಿಲ್ಲದ ಆಶ್ಚರ್ಯ ಆಗತ್ತೆ. ಆಶ್ಚರ್ಯ ಆಗದೇ ಇರುತ್ತಾ? ನಿಜ.
ಜೆರುಸಲೇಂನಲ್ಲಿ ಕಳೆದ 3 ದಿನಗಳಿಂದ ಇಷ್ಟು ದೊಡ್ಡ ಅಲ್ಲೋಲಕಲ್ಲೋಲ ನಡೀತಿದೆ, ಇಡೀ ಊರಿಗೂರೇ ಅದರ ಬಗ್ಗೆ ಮಾತಾಡ್ತಿದೆ, ಅದು ಈ ಅಪರಿಚಿತನಿಗೆ ಮಾತ್ರ ಗೊತ್ತಿಲ್ವಲ್ಲ ಅಂತ ಅವನು ಕೇಳ್ತಾನೆ. ನನಗಿಲ್ಲಿ ಕಾಡೋದದ್ದು ಪ್ರಶ್ನೆನೇ ಇದು. ಒಂದ್ ಕ್ಷಣ ಯೋಚಿಸಿ, ಒಬ್ಬ ವ್ಯಕ್ತಿಯ ಜೊತೆಗೆ ನಾವು 3.5 ವರ್ಷಗಳ ಕಾಲ ಇರ್ತೀವಿ, ಅವ್ರ ಜೊತೆ ಊಟ ಮಾಡ್ತೀವಿ, ತಿರುಗಾಡ್ತೀವಿ. ಅಂಥದ್ರಲ್ಲಿ ಆ ಅತ್ಯಾಪ್ತ ನಾಯಕನೇ ಜೊತೆ ಬಂದು ನಡ್ಕೊಂಡು ಮಾತಾಡ್ತಿದ್ರು. ಅವರನ್ನು ಹೇಗೆ ಗುರುತಿಸದೇ ಇರೋದಕ್ಕೆ ಸಾಧ್ಯ? ಇದು ಮೇಲ್ನೋಟಕ್ಕೆ ವಿಚಿತ್ರ ಅನ್ಸುತ್ತೆ. ಮೂಲ ಪಾಠದಲ್ಲಿ ಶಿಷ್ಯರಿಗೆ ಕಣ್ಣು ಕಟ್ಟಿದಂತಾಗಿತ್ತು ಅಂತ ಒಂದು ಸಾಲಿದೆ. ಇದನ್ನ ನಾವೊಂದು ನೈಜ ಜೀವನದ ಉದಾಹರಣೆಗೆ ಅನ್ವಯಿಸಿ ನೋಡಿದ್ರೆ ನಾವೆಲ್ಲರೂ ಕನ್ಫರ್ಮೇಷನ್ ಬಯಾಸ್ ಅಂತ ಕರಿತೀವಲ್ಲ, ಅದು ನೆನ್ಪಾಗತ್ತೆ. ಖಂಡಿತ, ಅದೊಂದು ಅದ್ಭುತವಾದ ಹೋಲಿಕೆ. ನಮ್ಮ ಮೆದುಳು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ, ನಾವು ಯಾವುದನ್ನು ನಂಬಿರ್ತೀವೋ ಅದಕ್ಕೆ ತಕ್ಕ ಹಾಗೆ ಸಾಕ್ಷಿಗಳನ್ನ ಹುಡುಕುತ್ತೆ. ನಮ್ಮ ನಿರೀಕ್ಷೆಗೆ ವಿರುದ್ಧವಾದದ್ದು ಕಣ್ಣು ಮುಂದೆ ಇದ್ರೂ ಮೆದುಳು ಅದನ್ನ ರಿಜೆಕ್ಟ್ ಮಾಡುತ್ತೆ. ಎಕ್ಸಾಕ್ಟ್ಲಿ. ಉದಾಹರಣೆಗೆ, ನಾವೇನೋ ಕಳ್ಕೊಂಡು ಗಾಬರಿಯಲ್ಲಿ ಹುಡುಕ್ತಾ ಇರ್ತೀವಿ. ಕಾರಿನ ಕೀಲಿ ಕೈ ಇರ್ಬೋದು ಅಥವಾ ಪೆನ್ ಇರ್ಬೋದು. ಹೌದು, ಅದು ನಮ್ಮ ಕೈಯಲ್ಲೇ ಇರುತ್ತೆ, ಆದ್ರೂ ನಾವು ಇಡೀ ಮನೆ ಹುಡುಕ್ತಾ ಇರ್ತೀವಿ. ಯಾಕೆಂದ್ರೆ ನಮ್ಮ ಮೆದುಳುಗೆ ಅದು ಟೇಬಲ್ ಮೇಲೆಯೇ ಇರ್ಬೇಕು ಅನ್ನೋ ಫಿಕ್ಸ್ಡ್ ಐಡಿಯಾ ಇರುತ್ತೆ. ಇಲ್ಲಿ ಆ ಶಿಷ್ಯರ ಸ್ಥಿತಿನೂ ಅದೇ. ಹೌದು. ಯೇಸು ಒಬ್ಬ ರಾಜಕೀಯ ಹೋರಾಟಗಾರನಾಗ್ತಾನೆ ಅನ್ನೋದು ಅವರ ಮುಂಡು ನಿರೀಕ್ಷೆ. ಆತ ಸತ್ತಾಗ ಆತ ಮುಗಿದ್ಹೋದ ಅನ್ನೋದು ಅವರ ಮೆದುಳಿಗೆ ಫಿಕ್ಸ್ ಆಗ್ಬಿಟ್ಟಿತ್ತು. ಸತ್ತ ವ್ಯಕ್ತಿ ಮತ್ತೆ ಎದ್ದು ಬರಲು ಸಾಧ್ಯ ಅನ್ನೋ ಕಲ್ಪನೆಯನ್ನೇ ಅವರ ಮೆದುಳು ಬ್ಲಾಕ್ ಮಾಡಿತ್ತು. ಹಾಗಾಗಿ ಕಣ್ಣು ಮುಂದಿದ್ರೂ ಅವರಿಗೆ ಆತ ಯಾರೆಂದು ತಿಳಿಯಲಿಲ್ಲ ಅಲ್ವಾ? 100% ಸತ್ಯ. ಅವರ ಮನಸ್ಸಿನಲ್ಲಿ ಮರಣ ಹೊಂದಿದ ಯೇಸು ಅನ್ನೋ ಚಿತ್ರಣ ಮಾತ್ರ ಅಚ್ಚೊತ್ತಿತ್ತು. ಯೇಸು ಅನ್ನೋ ಪಾತ್ರಕ್ಕೆ ಅವರೇ ಒಂದು ಚೌಕಟ್ಟು ಹಾಕೊಂಡಿದ್ರು. ಯೇಸುವಿನ ಪುನರುತ್ಥಾನ ಅನ್ನೋದು ಅವರ ಕಲ್ಪನೆಗೂ ಮೀರಿದ, ಅವರ ನಿರೀಕ್ಷೆಗಳ ಚೌಕಟ್ಟನ್ನು ಮುರಿಯುವ ಒಂದು ವಿಷಯವಾಗಿತ್ತು. ಅಂದ್ರೆ ಕೇವಲ ಭೌತಿಕ ಕಣ್ಣುಗಳಿಂದ ಯೇಸುವನ್ನು ತಿಳಿಯಲು ಸಾಧ್ಯವಿಲ್ಲ, ಅದಕ್ಕೆ ಬೇರೆಯದೇ ಆದ ದೃಷ್ಟಿ ಬೇಕು ಅಂತ. ಹೌದು. ದೈವಿಕ ಸತ್ಯಗಳನ್ನು ಅಥವಾ ಜೀವನದ ಆಳವಾನ ಸತ್ಯಗಳನ್ನು ಗ್ರಹಿಸುವುದಕ್ಕೆ ಕೇವಲ ಭೌತಿಕ ಕಣ್ಣುಗಳು ಸಾಲದು. ನಮ್ಮ ಪೂರ್ವಗ್ರಹಿಕೆಗಳನ್ನು ಪಕ್ಕಕ್ಕಿಡುವ ಆಂತರಿಕ ದೃಷ್ಟಿ ಬೇಕು ಅನ್ನೋದೇ ಈ ಐತಿಹಾಸಿಕ ಘಟನೆಯ ಹಿಂದಿರುವ ಸೈಕಾಲಜಿಕಲ್ ಫ್ಯಾಕ್ಟ್. ಆಗ ಆ ಅಪರಿಚಿತ ಅಂದ್ರೆ ಯೇಸು ನೀಡುವ ಪ್ರತಿಕ್ರಿಯೆ ಬಹಳ ನೇರವಾಗಿದೆ. ಅವರು ಶಿಷ್ಯರನ್ನು ನೋಡಿ, ಎಂಥ ಮತಿಹೀನರು ನೀವು, ಪ್ರವಾದಿಗಳು ಹೇಳಿರುವುದೆಲ್ಲವನ್ನೂ ನಂಬುವುದ್ರಲ್ಲಿ ಎಷ್ಟು ಮಂದಮತಿಗಳು ನೀವು ಅಂತ ಸ್ವಲ್ಪ ಖಾರವಾಗಿ ಹೇಳ್ತಾರೆ. ಆ ಪದಬಳಕೆ ಸ್ವಲ್ಪ ಕಠಿಣವಾಗಿದೆ ಅಂತ ಮೇಲ್ನೋಟಕ್ಕೆ ಅನಿಸಬಹುದು, ಆದರೆ ಒಬ್ಬ ಟೀಚರ್ ತನ್ನ ಸ್ಟೂಡೆಂಟ್ಸ್ ತಪ್ಪು ಮಾಡಿದಾಗ ಹೇಗೆ ತಿದ್ದುತ್ತಾರೋ ಇದು ಅಂಥದ್ದೇ ಒಂದು ಧ್ವನಿ. ನಿಜ. ಇಲ್ಲಿಂದ ಮುಂದೆ ಆ ಅಪರಿಚಿತ ವ್ಯಕ್ತಿ ಮಾಡಿದ್ದೇನು ಅನ್ನೋದು ಈ ಇಡೀ ಮೂಲಪಾಠದ ಅತಿ ಮುಖ್ಯ ತಿರುವು. ಯೇಸು ಅಲ್ಲಿಂದ ಶುರುಮಾಡಿ ಇಡೀ ಹಳೆಯ ಗ್ರಂಥಗಳನ್ನ, ಅಂದರೆ ಮೋಶೆ ಮತ್ತು ಪ್ರವಾದಿಗಳು ಬರೆದಿದ್ದನ್ನೆಲ್ಲ ಹೊಸ ದೃಷ್ಟಿಕೋನದಲ್ಲಿ ವಿವರಿಸೋದಕ್ಕೆ ಶುರುಮಾಡ್ತಾರೆ. ಅಂದ್ರೆ ಅವರ ತಲೆಯಲ್ಲಿ ಏನಿತ್ತೋ ಅದನ್ನೆಲ್ಲ ಡೀಕನ್ಸ್ಟ್ರಕ್ಟ್ ಮಾಡ್ತಾ ಹೋದ್ರು. ಹೌದು. ಅವರು ಇದುವರೆಗೂ ಓದಿದ್ದ ಅದೇ ಗ್ರಂಥಗಳಲ್ಲಿ ಯೇಸುವಿನ ಮರಣ ಮತ್ತು ಆತನ ಮುಂದಿನ ಮಹಿಮೆಯ ಬಗ್ಗೆ ಮುಂಚೆಯೇ ಹೇಗೆ ಬರೆಯಲಾಗಿತ್ತು ಅಂತ ವಿವರಿಸ್ತಾರೆ. ಇಡೀ ಹಳೆಯ ಒಡಂಬಡಿಕೆಯನ್ನ ಒಂದು ಹೊಸ ಲೆನ್ಸ್ನಲ್ಲಿ, ಅಂದ್ರೆ ಕ್ರಿಸ್ತನ ಲೆನ್ಸ್ನಲ್ಲಿ ನೋಡುವುದನ್ನೇ ಥಿಯಾಲಜಿಯಲ್ಲಿ ಕ್ರಿಸ್ತ ಕೇಂದ್ರಿತ ದೃಷ್ಟಿಕೋನ ಅಂತ ಕರೀತಾರೆ. ಓ, ಕ್ರಿಸ್ತ ಕೇಂದ್ರಿತ ದೃಷ್ಟಿಕೋನ. ಹೌದು. ಯೇಸು ಶಿಲುಬೆಯಲ್ಲಿ ಸತ್ತದ್ದು ಒಂದು ರಾಜಕೀಯ ಸೋಲಲ್ಲ, ಅದೊಂದು ದೈವಿಕ ಯೋಜನೆಯ ಭಾಗವಾಗಿತ್ತು. ಮಹಿಮೆಯನ್ನು ಪಡೆಯುವ ಮುನ್ನ ಸಂಕಷ್ಟಗಳನ್ನು ದಾಟುವುದು ಅನಿವಾರ್ಯವಾಗಿತ್ತು ಅನ್ನೋದನ್ನ ಯೇಸು ಆ ಹಳೆಯ ಗ್ರಂಥಗಳ ಆಧಾರದ ಮೇಲೆಯೇ ಅವರಿಗೆ ಬಿಡಿಸಿ ಹೇಳ್ತಾರೆ. ಇಲ್ಲಿ ವಿಷಯ ನಿಜಕ್ಕೂ ಕುತೂಹಲಕಾರಿಯಾಗ್ತದೆ, ಯಾಕಂದ್ರೆ ನನಗಿಲ್ಲೊಂದು ವಾದವನ್ನು ಮುಂದಿಡಬೇಕು ಅನಿಸ್ತಾ ಇದೆ. ಹೇಳಿ. ಮೂಲ ಪಾಠದ ಪ್ರಕಾರ ಈ ಅಪರಿಚಿತ ವ್ಯಕ್ತಿ ಹೀಗೆ ಗ್ರಂಥಗಳನ್ನ ವಿವರಿಸ್ತಾ ಹೋದಾಗ ಆ ಇಬ್ಬರು ಶಿಷ್ಯರಿಗೆ ತಮ್ಮ ಹೃದಯದಲ್ಲಿ ಕುತೂಹಲದ ಉರಿಯುಳಿಕೆ ಆಯ್ತು ಅಂತ ಕಥೆಯಲ್ಲಿ ಬರುತ್ತೆ. ಅವರಾಮೇಲೆ ಆತನು ಮಾರ್ಗದಲ್ಲಿ ನಮ್ಮೊಡನೆ ಮಾತನಾಡುವಾಗ ನಮ್ಮ ಹೃದಯ ಕುದಿಯುತ್ತಾ ಇತ್ತಲ್ವೇ ಅಂತ ನೆನಪಿಸ್ಕೊಳ್ತಾರೆ. ಹೌದು, ದ ಬರ್ನಿಂಗ್ ಹಾರ್ಟ್. ಎಕ್ಸಾಕ್ಟ್ಲಿ. ನನ್ನ ಪ್ರಶ್ನೆ ಏನಂದ್ರೆ, ಈ ಹೃದಯದಲ್ಲಿ ಉರಿಯುವಿಕೆ ಅನ್ನೋದು ಕೇವಲ ಯಾರೋ ಒಬ್ರು ಬಹಳ ಅದ್ಭುತವಾಗಿ ಸ್ಫೂರ್ತಿದಾಯಕವಾಗಿ ಮಾತಾಡಿದಾಗ ನಮ್ಮಲ್ಲಿ ಉಂಟಾಗುವ ಒಂದು ಭಾವನಾತ್ಮಕ ರೋಮಾಂಚನ ಅಲ್ವಾ? ಈಗ ಯಾರಾದ್ರೂ ದೊಡ್ಡ ಭಾಷಣಕಾರರು ನಮ್ಮ ಸಮಸ್ಯೆಗಳ ಬಗ್ಗೆ ಚೆನ್ನಾಗಿ ಮಾತಾಡಿದಾಗ ನಮಗೂ ಗೂಸ್ಬಂಪ್ಸ್ ಬರುತ್ತೆ ತಾನೇ? ಇದನ್ನ ಕೇವಲ ಆ ಬೌದ್ಧಿಕ ಮಟ್ಟದ ಗ್ರಹಿಕೆಯಷ್ಟೇ ಉಂಟ ಯಾಕೆ ನೋಡಬಾರ್ದು? ನೀವು ಕೇಳಿದ ಪ್ರಶ್ನೆ ಬಹಳ ವ್ಯಾಲಿಡ್ ಆಗಿದೆ. ಮೇಲ್ನೋಟಕ್ಕೆ ಅದೊಂದು ಎಮೋಷನಲ್ ರಿಯಾಕ್ಷನ್ ಅಥವಾ ಯಾರ್ದೋ ಭಾಷಣ ಕೇಳಿ ಪ್ರಭಾವಿತರಾದದ್ದು ಅಂತ ಖಂಡಿತ ಅನಿಸಬಹುದು. ಆದರೆ ಕೇವಲ ಭಾಷಣದಿಂದ ನಮ್ಮ ಮೂಲ ನಂಬಿಕೆಗಳೇ ಬದಲಾಗಿಬಿಡಲ್ಲ ಅಲ್ವಾ? ಅದು ನಿಜ.
ಇಲ್ಲಿ ಆಗಿದ್ದು ಕೇವಲ ಬೌದ್ಧಿಕ ಅರಿವಲ್ಲ. ಧರ್ಮಶಾಸ್ತ್ರದ ಪ್ರಕಾರ ಇದು ಪವಿತ್ರಾತ್ಮನ ಪ್ರೇರಣೆ ಅಂತ ಕರೆಯಲ್ಪಡುತ್ತೆ. ಯೇಸುವೇ ಸ್ವತಃ ಹಳೆಯ ಒಡಂಬಡಿಕೆಯ ವಚನಗಳು ಹೇಗೆ ತನ್ನ ಮರಣ ಮತ್ತು ಪುನರುತ್ಥಾನವನ್ನು ಮುನ್ಸೂಚಿಸಿದ್ದವು ಎಂಬ ಆ ಕೀಲಿಕೈ ಅಂದ್ರೆ ಕೀವರ್ಡ್ಸ್ ಅನ್ನು ವಿವರಿಸಿದಾಗ ಆದ ಬದಲಾವಣೆ ಇದು. ಅಂದ್ರೆ ಆ ಕಾಗ್ನಿಟಿವ್ ಡಿಸೋನೆನ್ಸ್ ಬ್ರೇಕ್ ಆಯ್ತು. ನಿಖರವಾಗಿ ಆ ಶಿಷ್ಯರ ತಲೆಯಲ್ಲಿ ಇದುವರೆಗೂ ಏನಿತ್ತು, ಉದ್ಧಾರಕ ಎಂದರೆ ರಾಜಕೀಯ ಅಧಿಕಾರ ಹಿಡಿಯುವವನು, ಆತ ಎಂದಿಗೂ ಸಾಯಬಾರದು. ಆದರೆ ಈಗ ಈ ಅಪರಿಚಿತ ವ್ಯಕ್ತಿ ಹಳೆಯ ಗ್ರಂಥಗಳನ್ನೇ ಬಳಸ್ಕೊಂಡು ನಿಜವಾದ ಉದ್ಧಾರಕ ಕಷ್ಟಪಡಲೇಬೇಕು, ಆತ ಸಾಯಲೇಬೇಕು ಅಂತ ತೋರಿಸ್ಕೊಡ್ತಿದ್ದಾನೆ. ಆಹಾ. ಆ ಶಿಷ್ಯರು ತಮ್ಮ ಇಡೀ ಜೀವನದಲ್ಲಿ ಓದಿದ್ದ ಅದೇ ವಾಕ್ಯಗಳು ಈಗ ಸಂಪೂರ್ಣ ಹೊಸ ಅರ್ಥವನ್ನು ಪಡ್ಕೊಂತಿದ್ವು. ಇದು ಒಂಥರ ಒಂದು ದೊಡ್ಡ ಪಜಲ್ನ ಕೊನೆಯ ಪೀಸ್ ಸರಿಯಾಗಿ ಜಾಗಕ್ಕೆ ಕೂತಾಗ ಆಗುವ ಅನುಭವ. ಓ, ಇದಿಷ್ಟು ದಿನ ನನಗ್ಯಾಕೆ ಹೊಳೆಯಲಿಲ್ಲ ಅಂತ ಒಮ್ಮೆಗೆ ಕಣ್ಣಿಗೆ ಕಟ್ಟಿದಂತಾಗತ್ತಲ್ಲ. ಹೌದು, ಆ ಪ್ಯಾರಡೈಮ್ ಶಿಫ್ಟ್. ಹೌದು, ಆ ಬೌದ್ಧಿಕ ಮತ್ತು ಆಧ್ಯಾತ್ಮಿಕ ಕ್ರಾಂತಿಯನ್ನೇ ಮೂನಪಾಠ ಉರಿಯುವ ಹೃದಯ ಅಂತ ಬಣ್ಣಿಸಿದೆ. ಓ, ಇದು ನಿಜಕ್ಕೂ ಆಸಕ್ತಿದಾಯಕವಾಗಿದೆ. ವಾಕ್ಯದ ವಿಶ್ಲೇಷಣೆ ಅವರ ಕಿವಿಯ ಮೂಲಕ ಹೋಗಿ ಅವರ ಮೆದುಳಿನಲ್ಲಿದ್ದ ಹಳೆಯ ಕಲ್ಪನೆಗಳನ್ನೆಲ್ಲ ಒಡೆದು ಹಾಕಿತ್ತು. ಅವರ ನಿರಾಶೆಯನ್ನು ಕಡಿಮೆ ಮಾಡಿತು. ಆದ್ರೆ ಇಲ್ಲೊಂದು ಕ್ಯಾಚ್ ಇದೆ. ಅದೇನು? ಇಷ್ಟೆಲ್ಲ ಅದ್ಭುತವಾಗಿ ತಮ್ಮ ಗ್ರಂಥಗಳನ್ನೇ ತಮಗೆ ವಿವರಿಸಿದ ಆ ವ್ಯಕ್ತಿ ಯಾರು ಅನ್ನೋದು ಅವರಿಗೆ ಇನ್ನೂ ತಿಳಿದಿಲ್ಲ. ವಾಕ್ಯವು ಅವರ ಹೃದಯವನ್ನು ಪ್ರಜ್ವಲಿಸುವಂತೆ ಮಾಡಿತೆ ಹೊರತು ಅವರ ಕಣ್ಣುಗಳನ್ನು ತೆರೆಸಲಿಲ್ಲ ಅಲ್ವಾ? ಹೌದು, ವಾಕ್ಯದ ವಿಶ್ಲೇಷಣೆಯವರ ಹೃದಯವನ್ನು ತಟ್ಟಿದರೂ ಅವರ ಕಣ್ಣುಗಳನ್ನು ತೆರೆಸಿದ್ದು ಮಾತ್ರ ಇನ್ನೊಂದು ಅನಿರೀಕ್ಷಿತ ಕ್ರಿಯೆ. ಎಕ್ಸಾಕ್ಟ್ಲಿ. ಅದು ವಾಕ್ಯದ ಆಚೆಗಿನ ಪ್ರಾಯೋಗಿಕ ಹೆಜ್ಜೆ. ಅವರು ಹೀಗೆ ಮಾತಾಡ್ಕೊಳ್ತಾ ಆ 11 ಕಿಲೋಮೀಟರ್ ನಡೆದು ಎಮ್ಮಾವು ಗ್ರಾಮವನ್ನು ತಲುಪ್ತಾರೆ. ಆಗಲೇ ಸಂಜೆಯಾಗಿ ಕತ್ಲಾಗ್ತಾ ಇರುತ್ತೆ. ಈ ಅಪರಿಚಿತ ವ್ಯಕ್ತಿ ಆ ಹಳ್ಳಿನಲ್ಲಿ ನಿಲ್ದೆ ಇನ್ನೂ ಮುಂದೆ ಸಾಗುವವರಂತೆ ನಟಿಸ್ತಾರೆ. ಆಗ ಶಿಷ್ಯರು ಸಂಜೆಯಾಯ್ತು, ಕತ್ಲಾಗ್ತಾ ಬಂತು, ಹೋಗ್ಬೇಡಿ, ಬಂದು ನಮ್ಮೊಡನೆ ತಂಗಿರಿ ಅಂತ ಒತ್ತಾಯ ಮಾಡ್ತಾರೆ. ಅಂದ್ರೆ ಆ ಅಪರಿಚಿತನಿಗೆ ತಮ್ಮ ಮನೆಯಲ್ಲಿ ಆತಿಥ್ಯ ನೀಡಲು ಮುಂದಾಗ್ತಾರೆ. ಇದು ಆತಿಥ್ಯ ಸತ್ಕಾರದ ಬಹಳ ಸುಂದರವಾದ ಸನ್ನಿವೇಶ. ಹೌದು. ಇಲ್ಲಿ ನನ್ಗೆ ಆಶ್ಚರ್ಯ ಆಗೋದು ಆ ಶಿಷ್ಯರ ಗುಣ. ನಾವಾಗ್ಲೇ ಚರ್ಚೆ ಮಾಡಿದ ಹಾಗೆ 11 ಕಿಲೋಮೀಟರ್ ಅಂದ್ರೆ ಸುಸ್ತಾಗುತ್ತೆ. ಧೂಳಿನ ದಾರಿ, ಬೇಸರ, ದುಃಖ ಎಲ್ಲವೂ ಇದೆ. ಒಂದು ವೇಳೆ ಶಿಷ್ಯರು ಕತ್ತಲಾಗ್ತಿದೆ, ನಮ್ಮ ಪಾಡಿಗೆ ನಾವಿರೋಣ ಅಂತ ಆ ಅಪರಿಚಿತನನ್ನ ಮನೆಗೆ ಕರೆದೇ ಇದ್ದಿದ್ರೆ ಏನಾಗುತ್ತಿತ್ತು? ಅವರು ಆ ಬೃಹತ್ ಸತ್ಯವನ್ನು ಕಳಪೊಳ್ತಿದ್ರು. ಖಂಡಿತ. ಅವರು ತಮ್ಮಷ್ಟಕ್ಕೆ ತಾವು ಮನೆಗೆ ಹೋಗಿ ಮಲ್ಕೊಂಡಿದ್ರೆ, ಆ ಅಪರಿಚಿತ ವ್ಯಕ್ತಿಗಾಗಿ ತಮ್ಮ ಮನೆಯ ಬಾಗಿಲನ್ನು ತೆರೆದೇ ಇದ್ದಿದ್ರೆ ಅವರ ಅಂತರಾಳದ ಬಾಗಿಲು ಕೂಡ ಎಂದಿಗೂ ತೆರೆಯುತ್ತಿರಲಿಲ್ಲ. ಆ ಒಂದು ಸಣ್ಣ ಆತಿಥ್ಯದ ಕ್ರಿಯೆ, ಆ ಒಂದು ಸಣ್ಣ ಮಾನವೀಯ ಕಾಳಜಿ ಇಡೀ ಕಥೆಯನ್ನೇ ಬದಲಾಯಿಸ್ಬಿಡ್ತು. ಇದು ನಾವು ಗಮನಿಸಬೇಕಾದ ಅತಿ ಮುಖ್ಯ ಅಂಶ. ಬರೀ ಇಂಟೆಲೆಕ್ಚುವಲ್ ಆಗಿ ಅಂದ್ರೆ ಬೌದ್ಧಿಕವಾಗಿ ವಿಷಯವನ್ನು ಅರ್ಥ ಮಾಡಿಕೊಂಡ್ರೆ ಸಾಲದು, ಅದನ್ನು ನಾವು ನಮ್ಮ ಪ್ರಾಯೋಗಿಕ ಜೀವನದಲ್ಲಿ ಇತರರ ಮೇಲಿನ ಪ್ರೀತಿಯಲ್ಲಿ ಅಳವಡಿಸಿಕೊಳ್ಬೇಕು ಅನ್ನೋದನ್ನ ಇದು ತೋರಿಸುತ್ತೆ. ಹೌದು. ಸರಿ, ಅವರು ಆತನನ್ನು ಮನೆಗೆ ಕರೀತಾರೆ. ಮೂವರು ಊಟಕ್ಕೆ ಕೂತ್ಕೊಳ್ತಾರೆ. ಆಗ ನಡೆಯೋದೇ ಆ ಪವಾಡ. ಅತಿಥಿಯಾಗಿ ಬಂದಿದ್ದ ಯೇಸು ಇದ್ದಕ್ಕಿದ್ದಂತೆ ಮನೆಯೊಡೆಯನಂತೆ ವರ್ತಿಸ್ತಾರೆ ಅಲ್ವಾ? ಹೌದು. ಊಟಕ್ಕೆ ಕುಳಿತಾಗ ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ದೇವರಿಗೆ ಕೃತಜ್ಞತಾ ಸ್ತೋತ್ರ ಸಲ್ಲಿಸಿ ಆ ರೊಟ್ಟಿಯನ್ನು ಮುರಿದು ಅವರಿಗೆ ಕೊಡ್ತಾರೆ. ಇಲ್ಲಿ ಮೂಲಪಾಠವನ್ನು ಬರೆದ ಲೂಕ ಉದ್ದೇಶಪೂರ್ವಕವಾಗಿಯೇ ದೇವರ ವಾಕ್ಯದ ವಿವರಣೆ ಮತ್ತು ಈ ಪವಿತ್ರ ಭೋಜನವನ್ನು ಅಂದರೆ ರೊಟ್ಟಿ ಮುರಿಯುವಿಕೆಯನ್ನು ಒಟ್ಟಿಗೆ ಜೋಡಿಸ್ತಾನೆ. ಆತ ರೊಟ್ಟಿಯನ್ನು ಮುರಿದು ಕೊಟ್ಟ ತಕ್ಷಣವೇ ಆ ಶಿಷ್ಯರ ಕಣ್ಣುಗಳು ತೆರೆಯುತ್ತವೆ. ಅವರು ಅರೆ, ಇದು ನಮ್ಮ ಯೇಸು ಅಂತ ಗುರ್ತು ಹಚ್ತಾರೆ. ಆದ್ರೆ ವಿಪರ್ಯಾಸ ನೋಡಿ, ಅವರು ಗುರ್ತು ಹಚ್ಚಿದ ಒಡನೆಯೇ ಯೇಸು ಅವರಿಂದ ಅದೃಶ್ಯರಾಗ್ಬಿಡ್ತಾರೆ. ಇದನ್ನ ನಾವು ಧಾರ್ಮಿಕ ವ್ಯಾಖ್ಯಾನದ ಅಂದ್ರೆ ಎಕ್ಸೆಜೆಟಿಕಲ್ ಅರ್ಥದ ಪ್ರಕಾರ ನೋಡಿದಾಗ ಈ ರೊಟ್ಟಿ ಮುರಿಯುವಿಕೆ ಅನ್ನೋದು ನೇರವಾಗಿ ಯೇಸುವಿನ ಶಿಲುಬೆಗೇರುವ ಹಿಂದಿನ ದಿನದ ಅಂತಿಮ ಭೋಜನ ಅಥವಾ ಲಾಸ್ಟ್ ಸಪರ್ ಜೊತೆ ಲಿಂಕ್ ಆಡುತ್ತೆ. ಇಂದಿನ ಕ್ರೈಸ್ತ ಆರಾಧನೆಯಲ್ಲಿ ಮಾಡುವ ಪವಿತ್ರ ಬಲಿಪೂಜೆಯ ಆಧಾರವೂ ಇದೆ. ಅಂದ್ರೆ ಆ ಭೋಜನದ ಕ್ಷಣ ಕೇವಲ ಅವರ ದೈಹಿಕ ಹಸಿವು ನೀಗಿಸುವ ಕ್ರಿಯೆ ಆಗಿರ್ಲಿಲ್ಲ, ಅದೊಂದು ಆಧ್ಯಾತ್ಮಿಕ ಕೊಂಡಿಯಾಗಿತ್ತು ಅಂತ ನೀವು ಹೇಳ್ತಿದ್ದೀರಾ? ನಿಖರವಾಗಿ. ಶಿಷ್ಯರು ವಾಕ್ಯವನ್ನು ಕೇಳಿದಾಗ ಕೇವಲ ಸಿದ್ಧರಾದ್ರು, ಅವರ ಮನಸ್ಸು ಹದವಾಯಿತು. ಆದರೆ ಆ ದೈವಿಕ ಸಹಭಾಗಿತ್ವದಲ್ಲಿ ಆ ರೊಟ್ಟಿ ಮುರಿಯುವ ಕ್ರಿಯೆಯಲ್ಲಿ ಪಾಲ್ಗೊಂಡಾಗ ಮಾತ್ರ ಅವರ ಕಣ್ಣು ತೆರೆಯಿತು. ಆಹಾ. ಯೇಸು ಭೌತಿಕವಾಗಿ ಅಲ್ಲಿಂದ ಅದೃಶ್ಯರಾದರೂ ಆ ಮುರಿದ ರೊಟ್ಟಿಯ ರೂಪದಲ್ಲಿ
ಆ ಸಹಭಾಗಿತ್ವದ ಆಚರಣೆಯಲ್ಲಿ ಅವರು ಸದಾ ನಮ್ಮೊಂದಿಗೆ ಇರುತ್ತಾರೆ ಎಂಬ ಆಳವಾದ ಅರ್ಥವನ್ನು ಈ ಸಾಲುಗಳು ನೀಡುತ್ತವೆ. ಅದ್ಭುತ. ಆದ್ರೆ ನಂಗೀ ಕಥೆ ಇಲ್ಲಿಗೆ ಮುಗೀತು ಅಂತ ಅನ್ಸಲ್ಲ. ಕಣ್ಣು ತೆರೆದ ತಕ್ಷಣ ಕಥೆ ಶುಭಾಂತ್ಯವಾಯಿತು ಅಂತ ಅವರು ಸುಮ್ನಾಗಲ್ಲ ಅಲ್ವಾ? ಇಲ್ಲವೇ ಇಲ್ಲ. ಈ ಹೊಸ ಜ್ಞಾನೋದಯವು ಅವರಿಂದ ಒಂದು ಕಠಿಣವಾದ ಭೌತಿಕ ಕ್ರಿಯೆಯನ್ನು ಮಾಡಿಸುತ್ತೆ. ಇದು ನಮ್ಮನ್ನ ಈ ಕಥೆಯ ಕೊನೆಯ ಆಯಾಮದ ಕಡೆಗೆ ಕರೆದೊಯ್ಯುತ್ತೆ. ಅದೇ ಕುರಿಗಾಯಿಯ ಮಾರ್ಗದರ್ಶನ, ಅಂದ್ರೆ ಪ್ಯಾಸ್ಟೋರಲ್ ಅಪ್ಲಿಕೇಶನ್, ಕತ್ತಲೆಯಿಂದ ಬೆಳಕಿನೆಡೆಗೆ ಪಯಣ. ಹೌದು, ಯೇಸುವನ್ನ ಕಂಡ ಕೂಡ್ಲೇ ಆ ಶಿಷ್ಯರು ಸುಮ್ನೆ ಕೂರ್ಲಿಲ್ಲ. ಹಾಗಾದ್ರೆ ಇವೆಲ್ಲದರ ಅರ್ಥವೇನು? ಅವರು ಆ ರಾತ್ರಿಯಲ್ಲೇ ಎದ್ದು ಹೊರಡ್ತಾರೆ. ಒಬ್ಬ ಸಾಮಾನ್ಯ ಮನುಷ್ಯ 11 ಕಿಲೋಮೀಟರ್ ನಡೆದು ಸುಸ್ತಾಗಿರುವಾಗ ರಾತ್ರಿಯ ಹೊತ್ತು ಮತ್ತೆ ಅಷ್ಟು ದೂರ ಹಿಂದಿರುಗಿ ಓಡ್ಬೇಕಾದ್ರೆ ಅದು ಅಷ್ಟು ಸುಲಭವಲ್ಲ. ನಿಜ. ಆ ಕಗ್ಗತ್ತಲ ರಾತ್ರಿಯಲ್ಲಿ ಅಂದಿನ ಕಾಲದ ಅಪಾಯಕಾರಿ ರಸ್ತೆಗಳಲ್ಲಿ ಮತ್ತೆ ಅದೇ 11 ಕಿಲೋಮೀಟರ್ ದೂರವನ್ನು ಹಿಂದಿರುಗಿ ಓಡುತ್ತಾ ಜೆರುಸಲೇಂಗೆ ಹೋಗುತ್ತಾರಲ್ಲ, ಅವರಲ್ಲಿ ಎಂತಹ ಅಗಾಧವಾದ ನಂಬಿಕೆ ಮತ್ತು ಧೈರ್ಯ ಬಂದಿರಬೇಕು ಅನ್ನೋದನ್ನ ನಾವು ಎತ್ತಿ ತೋರಿಸ್ಬೇಕು. ಖಂಡಿತ. ಕ್ರೈಸ್ತ ನಂಬಿಕೆಯ ಪ್ರಕಾರ ಆ ಶಕ್ತಿ ಮತ್ತು ಧೈರ್ಯ ಬಂದಿದ್ದೇ ಆ ಪುನರುತ್ಥಾನದ ಅನುಭವದಿಂದ. ಜೆರುಸಲೇಂಗೆ ಹಿಂದಿರುಗಿ ಓಡಿದವರು ಅಲ್ಲಿ ಸೇರಿದ್ದ 11 ಮಂದಿ ಮುಖ್ಯ ಶಿಷ್ಯರನ್ನು ಭೇಟಿಯಾಗ್ತಾರೆ. ಅಲ್ಲಿ ಹೋದ್ರೆ ಇವರಿಗೂ ಮುಂಚೆ ಮತ್ತೊಂದು ಆಶ್ಚರ್ಯ ಕಾದಿರುತ್ತೆ. ಸಿಮೋನನಿಗೆ ಯೇಸು ಕಾಣಿಸಿಕೊಂಡ ವಿಷಯವನ್ನು ಕೇಳಿದ ನಂತರ ಈ ಇಬ್ಬರು ತಾವು ದಾರಿಯಲ್ಲಿ ಕಂಡ ವಿಷಯ ಮತ್ತು ರೊಟ್ಟಿ ಮುರಿಯುವಾಗ ಆದ ಅನುಭವವನ್ನು ವರದಿ ಮಾಡ್ತಾರೆ. ಈ ಘಟನೆಯನ್ನು ನಾವು ದೈನಂದಿನ ಜೀವನಕ್ಕೆ ಅನ್ವಯಿಸಿ ನೋಡೋದು ಬಹಳ ಮುಖ್ಯ ಅಲ್ವಾ? ಹೌದು. ಜೀವನದಲ್ಲಿ ದುಃಖಿತರಾದಾಗ ಯೇಸು ಜೊತೆಗೇ ಇರುತ್ತಾರೆನ್ನೋದನ್ನ ಇದು ತೋರಿಸುತ್ತೆ. ಅತಿಥಿ ಸತ್ಕಾರ ಮತ್ತು ಇತರರ ಜೊತೆಗಿನ ಪ್ರೀತಿಯಿಂದ ಯೇಸುವಿನ ದರ್ಶನವಾಗುತ್ತದೆ. ಅಂದ್ರೆ ಭಯದಿಂದ ಧೈರ್ಯದತ್ತ, ಕತ್ತಲೆಯಿಂದ ಬೆಳಕಿನತ್ತ ನಡಿಗೆ. ಎಕ್ಸಾಕ್ಟ್ಲಿ. ಮತ್ತು ತಾವು ಅನುಭವಿಸಿದ ಸತ್ಯವನ್ನು, ಕತ್ತಲನ್ನು, ಸುಸ್ತನ್ನು ಲೆಕ್ಕಿಸದೆ ಇತರರೊಂದಿಗೆ ಹಂಚಿಕೊಳ್ಳುವುದೇ ನಿಜವಾದ ಕ್ರೈಸ್ತ ಜೀವನ ಎಂಬುದನ್ನು ಈ ಘಟನೆ ವಿವರಿಸುತ್ತೆ. ಒಟ್ಟಾರೆಯಾಗಿ ಈ ಎಮ್ಮಾವು ಹಾದಿಯ ಘಟನೆಯು ದೇವರ ವಾಕ್ಯವನ್ನು ಆಲಿಸುವುದು ಮತ್ತು ಆ ಬಲಿದಾನದ ಭೋಜನದಲ್ಲಿ ಪಾಲ್ಗೊಳ್ಳುವುದು ಹೇಗೆ ಮನುಷ್ಯನನ್ನು ಪೂರ್ಣ ಜ್ಞಾನೋದಯದತ್ತ ಕೊಂಡೊಯ್ಯುತ್ತದೆ ಅನ್ನೋದರ ಕುರಿತು ನಾವು ಚರ್ಚಿಸಿದೆವು. ಹೌದು. ಇಂದಿನ ಜಗತ್ತಿಗೆ ಇದರ ಅನ್ವಯ ತುಂಬಾನೇ ಇವೆ. ಮಾಹಿತಿ ಓವರ್ಲೋಡ್ ಆಗಿರುವ ಇಂದಿನ ಜಗತ್ತಿನಲ್ಲಿ ನಾವು ಸತ್ಯವನ್ನು ಹುಡುಕುತ್ತಾ ಎಲ್ಲೆಲ್ಲೋ ಹೋಗ್ತೇವೆ. ಕರೆಕ್ಟ್. ಆದರೆ ಕೇಳುಗರು ತಾವು ಅರ್ಥ ಮಾಡ್ಕೊಳ್ಬೇಕಾದ್ದೇನೆಂದ್ರೆ, ನಿಜವಾದ ಅರಿವು ಕೇವಲ ಪುಸ್ತಕಗಳಿಂದಲೋ ಮಾಹಿತಿಗಳಿಂದಲೋ ಸಿಗುವುದಿಲ್ಲ. ಬದಲಾಗಿ ಮುಕ್ತ ಮನಸ್ಸಿನ ಸಹಭಾಗಿತ್ವ ಮತ್ತು ಸತ್ಯವನ್ನು ಇತರರೊಂದಿಗೆ ಹಂಚಿಕೊಳ್ಳುವ ಮೂಲಕ ಸಿಗುತ್ತದೆ. ಬಹಳ ಅದ್ಭುತವಾಗಿ ಹೇಳ್ದ್ರಿ. ನಾವು ಆರಂಭದಲ್ಲಿ ಮಾತನಾಡಿದ ಆ ಸಸ್ಪೆನ್ಸ್ ಸಿನಿಮಾದ ಉದಾಹರಣೆಗೆ ಮರಳಿ ಬರೋಣ. ನಮ್ಮ ಮುಂದಿರುವ ಈ ಮೂಲ ಪಾಠವನ್ನು ಆಧರಿಸಿದ ಒಂದು ಹೊಸ ಆಲೋಚನೆಯನ್ನು ಕೇಳುಗರಿಗೆ ಬಿಡಲು ಇಷ್ಟಪಡ್ತೇನೆ. ಖಂಡಿತ. ತಾಶಿಯ ಕಾರಣದಿಂದ ಆತನನ್ನು ಗುರುತಿಸಲು ಸಾಧ್ಯವಾಗಲಿಲ್ಲ ಮತ್ತು ಅವರ ಕಣ್ಣು ತೆರೆಯಲು ರೊಟ್ಟಿ ಮುರಿಯುವ ಒಂದು ನಿರ್ದಿಷ್ಟ ಸಹಭಾಗಿತ್ವದ ಕ್ರಿಯೆ ಬೇಕಾಯಿತು. ಹಾಗಾದ್ರೆ ನಮ್ಮ ದಿನನಿತ್ಯದ ಜೀವನದಲ್ಲಿ ನಮ್ಮದೇ ಆದ ಪೂರ್ವಾಗ್ರಹಗಳು ಮತ್ತು ದುಃಖಗಳ ಕಾರಣದಿಂದ ನಾವು ನೋಡಲು ವಿಫಲವಾಗಿರುವ, ಆದರೆ ನಮ್ಮ ಕಣ್ಣು ಮುಂದೆಯೇ ಇರುವ ಎಷ್ಟೋ ಅಗಾಧ ಸತ್ಯಗಳು ನಮ್ಮಿಂದ ಇಂತಹದ್ದೇ ಒಂದು ಸಣ್ಣ ಪ್ರೀತಿಯ ಅಥವಾ ಸಹಭಾಗಿತ್ವದ ಕ್ರಿಯೆಗಾಗಿ ಕಾಯುತ್ತಿರಬಹುದಲ್ಲವೇ? ಈ ಆಳವಾದ ಪ್ರಶ್ನೆಯೊಂದಿಗೆ ನಮ್ಮ ಈ ವಿಶ್ಲೇಷಣೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.